ನಮಸ್ಕಾರ ಎಲ್ಲರಿಗೂ. ದತರಾಂಗ್ ಲಾಂಗ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಲಂಕಾವಿಲಿ ಫೇಮಸ್ ಐಕಾನಿಕ್ ಈಗಲ್ ಅಲ್ಲಿದೆ. ಈಗಲ್ ಏನಕ್ಕೆ ಫೇಮಸ್ ಅಂತ ಹೋಗ್ತಾ ಹೇಳ್ತೀನಿ ಬನ್ನಿ. ಇಲ್ಲಿ ಮೊದಲು ಟೂರಿಸ್ಟ್ ಬರ್ತಾ ಇರಲಿಲ್ಲ, ಬರ್ತಾ ಇದ್ದಿದ್ದು ಈ ನ್ಯಾಟ್ ಜಿಯೋ, ಅನಿಮಲ್ ಪ್ಲಾನೆಟ್ ಅಂಥವರೆಲ್ಲ ರಿಸರ್ಚ್ ಮಾಡಕ್ಕೆ ಬರ್ತಾಯಿದ್ರು ಈಗಲ್ನ. ಜಾಸ್ತಿ ಈಗಲ್ ಇತ್ತಂತೆ. ಇಲ್ಲಿ ಸಮುದ್ರ ಹತ್ರ ಫಿಶ್ ತಿನ್ನೋದಕ್ಕೆ ಈಗಲ್ ಬಂದಾಗ ಅವರು ಬರ್ಡ್ ವಾಚಿಂಗ್ ಇದೆಲ್ಲ ಮಾಡೋದಕ್ಕೆ ಜನ ಇಲ್ಲಿ ಬರ್ತಾ ಇದ್ದಿದ್ದು. ಟೂರಿಸ್ಟ್ ಸ್ಪಾಟ್ ಮಾಡ್ಬೇಕಲ್ಲ ಅಂದ್ಬಿಟ್ಟು ಅವರು ಹಂಗೆ ಈಗಲ್ ಸ್ಟ್ಯಾಚು ಕಟ್ಬಿಟ್ಟು ಚೆನ್ನಾಗಿ ಮಾಡಿದ್ದಾರೆ. ನಮ್ಮಪ್ಪ ನಮ್ಮಮ್ಮ ತಂಗಿ ಬಾವ ಮುಂದೆ ಹೋಗ್ತಾವ್ರೆ. ಇವತ್ತು ಮಳೆ ಇಲ್ಲ, ಸ್ವಲ್ಪ ಹಬೆ. 9:30 ಬರ್ಬೇಕಾಗಿತ್ತು, ನಾವು 11:30 ಬಂದಿದ್ದೀರಿ. ನಾವೇ ಓಡಾಡಿದ್ರೆ ಅದೊಂದು ಅಡ್ವಾಂಟೇಜು. ಮಕ್ಳಿರ್ತಾರೆ, ನೈಟ್ ಲೇಟಾಗಿ ಮಲ್ಕೊಂಡಿರ್ತಾರೆ, ಬೆಳಗ್ಗೆ ಎದ್ದೇಳೋದು ಲೇಟು, ಆಮೇಲೆ ಅಪ್ಪ ಅಮ್ಮ ಬ್ರೇಕ್ಫಾಸ್ಟ್ ಮಾಡೋದು ಎಲ್ಲ ಮಾಡಿಕೊಂಡು ಬರೋಷ್ಟರಲ್ಲಿ 11:30. ಇದೆ ಮೋಸ್ಟ್ ಫೇಮಸ್ ಐಕಾನಿಕ್ ಲಂಕಾವಿ ಈಗಲ್. ಹೆಂಗಿದೆ ಅಮ್ಮ, ಚೆನ್ನಾಗಿದ್ಯಾ? ವೆದರ್ ಇವತ್ತು ಸೂಪರ್ ವೆದರ್. ಧೃತಿ ಹೆಂಗಿದೆ? ಅವಳು ತಿರ್ಗದೆ ನೋಡಲ್ಲ. ಪುಟಿ ಹೆಂಗಿದೆ? ಸುಳ್ಳು ಹೇಳ್ತಾವಳೆ, ಮುಖ ನೋಡಿ. ಫೋಟೋ ಹಿಡಿಸ್ತೀನಿ ಬಾ, ಹೋಗಿ ನಿಂತ್ಕೊ, ಫೋಟೋ ಹಿಡಿತೀನಿ. 1 2 3. 1 2 3. ನಾವು ಇವಾಗ ಬಂದಿರೋದು ಕಿಲಿಮ್ ಜಿಯೋ ಫಾರೆಸ್ಟ್ಗೆ, ಮ್ಯಾಂಗ್ರೋವ್ ಫಾರೆಸ್ಟ್ ನೋಡೋದಕ್ಕೆ. ಬೋಟಲ್ಲಿ ಕರ್ಕೊಂಡು ಹೋಗ್ತಾರಂತೆ. ಎಲ್ಲ ರೆಡಿಯಾಗಿದ್ದೀರಿ ಹೋಗೋದಕ್ಕೆ. ಬಿಸಿಲಾಗ ಮುಂಚೆ ಹೋಗ್ಬಿಡೋಣ. ಈ ಥರ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ. ಇದನ್ನು ವರ್ಲ್ಡ್ ಹೆರಿಟೇಜ್ ಸೆಂಟರ್ ಅಂತೆ, ಯುನೆಸ್ಕೋ ಸರ್ಟಿಫೈಡ್ ವರ್ಲ್ಡ್ ಹೆರಿಟೇಜ್ ಸೆಂಟರ್. ನನ್ನ ಮಗಳು ನೋಡಿ ಕೊಚ್ಚಲ್ಲಿ ಕರ್ಕೊಂಡು ಹೋಗ್ತಾರ. ನೀರಿರೋದೇ ಆ ಕಲರ್ ಬಂಗಾರ, ಮಣ್ಣು ಕಲರ್ ಅದು. ಸ್ವಿಮ್ಮಿಂಗ್ ಬರೋರೆಲ್ಲ ನಿಂತ್ಕೊಬೋದು, ಮಿಗಿದವರೆಲ್ಲ ಕೂತ್ಕೊಳ್ರಿ. ಲೆಟ್ಸ್ ಗೋ ಫಾರ್ ಅ ರೈಡ್ ಮ್ಯಾನ್, ಲೆಟ್ಸ್ ಗೋ ಫಾರ್ ಅ ರೈಡ್. ಸಾರ್ ಕ್ಯಾಮರಾ ನೀವು ಒಳಗಡೆ ನಿಂತ್ಕೊಳ್ರಿ, ನೀನು ಮಿಸ್ ಮಾಡಿಬಿಟ್ರೆ ಹೋಯ್ತು. ಜೊತೆ ಚೆನ್ನಾಗಿದ್ಯಾ ಬೋಟ್ ರೈಡು? ನೀರು ಇಲ್ಲೇನೋ ಕನ್ಸ್ಟ್ರಕ್ಷನ್ ಮಾಡ್ತವ್ರೆ. ಮ್ಯಾಂಗ್ರೋವ್ ಫಾರೆಸ್ಟ್ ಅಲ್ಲಿ ಫಸ್ಟ್ ಪಿಟ್ ಸ್ಟಾಪ್ ಬಿಟ್ಟವ್ರೆ. ಇಲ್ಲಿ ಯಾವ್ದೋ ಕೇವ್ ನೋಡಿ ಅಂತ ಬಿಟ್ರು. ಕೇವ್ ನೋಡಕ್ ಹೋಗ್ತಾ ಇದ್ರಿ. ಟಾರ್ಚ್ ಎಲ್ಲ ಕೊಟ್ಟವ್ರೆ. ಟಾರ್ಚ್ ಹಾಕೊಂಡು ಇವಾಗ ನಾವು ಕೇವ್ ನೋಡಕ್ ಹೋಗೋಣ. ಬ್ಯಾಟ್ ಕೇವ್. ಬ್ಯಾಟ್ ಇದೆ ಇಲ್ಲಿ. ಓ ಮೈ ಗಾಡ್, ಎಲ್ಲ ಮಲಗಿದೆ. ಡೇ ಅಲ್ವಾ? ಸ್ಮೆಲ್ ಆಗಲ್ಲ. ಸ್ಮೆಲ್ಲು ಬ್ಯಾಟ್ ಸ್ಮೆಲ್ಲು, ಬ್ಯಾಟ್ ಸ್ಮೆಲ್ಲು ವಾಸನೆ ತಡ್ಕೊಳಕ್ಕಾಗಲ್ಲ. ಇದು ಬ್ಯಾಟ್ ಇಲ್ದಿರ ಈ ಫಾರೆಸ್ಟ್ ಇರಲ್ಲ, ಯಾಕಂದ್ರೆ ಅದು ಹಣ್ಣುಗಳು ತಿಂದು ಅದು ಬೀಜ ಹಾಕ್ಬಿಟ್ಟೆ ಈ ಮರಗಳೆಲ್ಲ ಉಟ್ಕೊಂಡಿರೋದು. ಇಲ್ಲಾಂದ್ರೆ ಈ ಫಾರೆಸ್ಟ್ ಇದ್ದಿಲ್ಲ. ಈ ಜಿಯೋ ಫಾರೆಸ್ಟ್ ಬೆಳೆಯೋದಕ್ಕೆ ಈ ಬ್ಯಾಟ್ಸೇ ಕಾರಣ. ಮರಗಳೆಲ್ಲ ಡಬಲ್ ಆಗಿದ್ದೆ ಈ ಬ್ಯಾಟ್ಸಿಂದ. ಬ್ಯಾಟ್ಸು ಹಣ್ಣು ತಿನ್ನುತ್ತೆ, ತಿನ್ಬಿಟ್ಟು ಅದು ಬೀಜನ ಉಗಿದ್ಬಿಡುತ್ತೆ. ಹಣ್ಣುಗಳು ತಿನ್ನೋದು, ಬೀಜ ಉಗಿಯೋದು, ಅದು ಮರ ಆಗುತ್ತೆ. ಹಾಗೆ ಫುಲ್ಲು ಜಿಯೋ ಫಾರೆಸ್ಟು ಫಾರ್ಮ್ ಆಗಿರೋದು. ಇದು ಮ್ಯಾಂಗ್ರೋವ್ ಫಾರೆಸ್ಟು. ಸದ್ಯಕ್ಕೆ ನೀರಿಲ್ಲ. ನೀರಿದ್ರೆ ಒಂದಷ್ಟು ಹೈಟ್ವರೆಗೂ ಈ ಬೇರುಗಳೆಲ್ಲ ನೀರಲ್ಲಿ ಮುಚ್ಚೋಗುತ್ತೆ. ಎಲ್ಲೋಗೋದು ಮೆದಾನ್ಸ್? ನೆಕ್ಸ್ಟ್ ಇದನ್ನ ಮುಗಿಸ್ಕೊಂಡು ಬೇರೆ ಜಾಗಗಳನ್ನ ಬನ್ನಿ. ಸಾಕಾಗಿ ಫಾಸ್ಟಾಗಿ ಹೋಗ್ತಾ ಇದಾರೆ. ಇದು ಬೋಟ್ ರೈಡ್ ಅಂದ್ರೆ. ಅಪ್ಪ ಏನ್ ಫಾಸ್ಟಾಗಿ ಹೋಗ್ತಾ ಇದ್ದಾನೆ. ಚೆನ್ನಾಗಿದ್ಯಾ? ಹಾ, ಸಕ್ಕತ್ ಫಾಸ್ಟಾಗಿ ಹೋಗ್ತಾ ಇದಾರೆ.
ಜ್ಯೋತಿ ಹೆಂಗಿದೆ? ಹಿಡ್ಕೋ ಹಿಡ್ಕೋ ಗಟ್ಟಿಗೆ ಹಿಡ್ಕೋ. ಫಾಸ್ಟ್ ಆಗಿ ಹೋಗ್ತಾ ಇದೀರಿ. ಇದು ವ್ಯೂ. ವಾಟ್ ಕೇವ್? ಕ್ರೊಕೊಡೈಲ್ ಕೇವ್ ಅಂತ. ಅಲ್ಲೇ ಹುಷಾರು. ಸೂಪರ್ ಆಗಿದೆ. ಅವರು ಕ್ರೊಕೊಡೈಲ್ ಕೇವ್ ಅಂದ್ರೆ ನಮ್ಗದು ಮೊಸ್ಲೆನೆ ಇರ್ಬೋದಪ್ಪ ಇಂಥ ಜಾಗದಲ್ಲಿ. ನಮ್ಗೊಂದು ಕಾಣಿಸಿಲ್ಲ. ಕ್ರೊಕೊಡೈಲ್ ಎಲ್ಲ ಇಲ್ವಂತೆ. ವೈ ನೋ ಕ್ರೊಕೊಡೈಲ್? ಯು ಈಟ್ ಕ್ರೊಕೊಡೈಲ್? ನೋ ಕ್ರೊಕೊಡೈಲ್ ತಿನ್ಬಿಟ್ರ ಅಂತ ಕೇಳ್ದೆ. ಇಲ್ಲ ಅಂತವ್ರೆ. ಮಂಕಿ ಮಂಕೀಸ್ ಇಸ್ ದೇರ್. ಥೈಲ್ಯಾಂಡ್ ಅಲ್ಲೆಲ್ಲ ಕ್ರೊಕೊಡೈಲ್ ತಿಂತಾರೆ, ಇವರು ತಿಂತಾರೇನೋ ಅಂತ ಕೇಳ್ದೆ. ಥಮ್ಸ್ ಅಪ್ ಮಾಡಿ. 1 2 3. ನಮ್ ಭಾವಾಗ ಇಷ್ಟ ಆಗಿಲ್ಲ. ಯಾಕೆ ಭಾವ? ಇದಕ್ಕಿಂತ ಸೂಪರ್ ಆಗಿದೆ ನಮ್ಮ ಇಂಡಿಯಾಲಿ ಅಂತೀರಾ? ಎಲ್ಲೋದ್ರು ನಮ್ ಭಾವ ಇದಕ್ಕಿಂತ ನಮ್ ಇಂಡಿಯಾಲೇ ಸೂಪರ್ ಅಂತ ಇರ್ತಾರೆ. ವೇರ್ ಇಸ್ ದ ಜೋಶ್? ನಾವು ಬಂದಿರೋದು ಇದು ಫಿಶ್ ಫಾರ್ಮ್ ಅಂತ. ಫಿಶ್ ಫಾರ್ಮ್ ಅಲ್ಲಿ ಏನೇನೋ ಫಿಶ್ ಸಾಕಿದ್ದಾರೆ, ಪ್ಲಸ್ ರೆಸ್ಟೋರೆಂಟ್ ಇದೆ. ಇಲ್ಲಿ ಊಟ ಮಾಡೋರು ಊಟ ಮಾಡ್ಬೋದು. ಇದೆಲ್ಲ ಫಿಶ್ ಫಾರ್ಮ್. ದೊಡ್ಡ ದೊಡ್ಡ ಫಿಶ್ಗಳು ಇದೆ ಇದ್ರಲ್ಲಿ. ಕ್ಯಾಮ್ರಲ್ಲಿ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ. ದೊಡ್ಡ ದೊಡ್ಡ ಜಾಸ್ತಿ ಇದೆ. ಮೇಲೆಗಡೆ ಚಿಕ್ಕ ಚಿಕ್ಕದು. ಎತ್ತಕ್ ಹೋದ್ರೆ ಕಠಿಣ, ಚಿಕ್ಕ ಚಿಕ್ಕ ಫಿಶ್ಗಳು ಬಂದ್ಬಿಡುತ್ತೆ ಅಂತ. ಒಳಗಡೆ ನೋಡಿ ಫಿಶ್ ಇದೆ. ಕಾಣಿಸ್ತಾ ಇದೆಯಾ ಇಲ್ಲೋ ಗೊತ್ತಿಲ್ಲ ನಿಮ್ಗೆ. ಬಟ್ ಸಖತ್ ದೊಡ್ಡ ದೊಡ್ಡದಿದೆ. ಹೇಳ ಮೈದಾನ್. ಕನ್ನಡದಲ್ಲಿ ಏನಂತಾರೆ? ಸ್ಟಿಂಗ್ರೇನಾ? ಮಕ್ಳಿಗೆ ಒಳ್ಳೆ ಮಜಾ ಇದೆ ಇಲ್ಲಿ. ನೋಡ ಅಲ್ಲಿ ಊಟ ಮಾಡ್ತಾ ಇದ್ರಲ್ಲ, ಫಿಶ್ ತಗೊಂಬರ ನನ್ಗೆ ಅಂದ್ರೆ ಇಲ್ಲಿ ಎತ್ಕೊಂಡು ಕಟ್ ಮಾಡಿ ಮಾಡ್ಕೊಟ್ಬಿಡ್ತಾರೆ. ಇಲ್ಲೇನಾಯ್ತೀವ ಮೈದಾನ್? ಇಲ್ಲಿ ಕ್ರಾಬ್ ಇದೆ, ಚಿಕ್ಕ ಚಿಕ್ಕ ಫಿಶ್ ಇದೆ. ಅಲ್ಲಿ ನಮ್ ಚಾಟ್ ಇದೆ, ಚಿಕ್ಕ ಚಿಕ್ಕ ಫಿಶ್. ಅಲ್ಲಿ ಚಿಕ್ಕ ಚಿಕ್ಕ ಫಿಶ್. ಇಲ್ಲಿ ಲಾಬ್ಸ್ಟರ್ ಮತ್ತೆ ಚಿಕ್ಕ ಸ್ಟಿಂಗ್ರೆ ಅಲ್ಲೇ ಇದೆ ನೋಡು. ಒಂದ್ ಇರ್ತಾವ್ ನೋಡು. ಮೈದಾನ್ ಖುಷಿನಾ? ಹಾ ಫುಲ್ ಖುಷಿನಾ? ನಡಿ ಅದೇ ಸ್ಟಿಂಗ್ರೇನ ಕಟ್ ಮಾಡಿಸ್ಕೊಂಡು ತಿನ್ನೋಣ. You see that person coming adda? ಸೈಡ್ಗೆ ಹೋಗ್ರಿ. ನಮ್ ದೊಡ್ಡ ಬೋಟು. ಬಾಯ್. ಮಕ್ಳು ಸರಿ ಇಲ್ಲ, ಮಕ್ಳಕ್ಕ ಓಡ್ಸಕ್ ಆಗ್ತಾ ಇಲ್ಲ ಅವ್ರಿಗೆ. ಸುಸ್ತಾಗೋಯ್ತು ಪಾಪ. ಕಮಾನ್ ಪ್ಯಾಡಲ್ ಫಾಸ್ಟರ್. ಮಕ್ಕಳಲ್ಲ ಅವರು. ಪಾಪ ಸುಸ್ತಾಗ್ಬಿಟ್ಟವ್ರು ಮಕ್ಳಲ್ಲ. ನಂಗೆ ದೂರದಿಂದ ಮಕ್ಳ ತರ ಕಾಣಿಸಿದ್ರು. ಓ ವಾವ್. ಅವಾಗ ಜನ ಬರ್ತಾ ಇದ್ದಿದ್ದೆ ಈಗಲ್ಸ್ ನೋಡೋದಕ್ಕೆ. ಸಕ್ಕದ ಈಗಲ್ ಬಂದು ಫಿಶ್ ನಂಗೆ ಎತ್ಕೊಂಡು ಹೋಗುತ್ತೆ. ಸಕ್ಕದಾಗಿದೆ. ಲೈಫಲ್ಲಿ ಫಸ್ಟ್ ಟೈಮ್ ನಾನು ಈ ತರ ನೋಡ್ತಾ ಇರೋದು. ಇಷ್ಟೊಂದು ಈಗಲ್ಲು ಅಟ್ ಒನ್ಸ್. ಅದ್ರಲ್ಲೊಂದು ವೈಟ್ ಕಲರ್ ಈಗಲ್ಲು ಇದೆ. ಸೇಮ್ ಹಂಗೆ ಇದೆ ಅದು ಈಗಲ್ಲು. ಅಲ್ಲಿ ಸ್ಟ್ಯಾಚು ನೋಡಿದ್ರಲ್ಲ, ಸೇಮ್ ಹಂಗೆ ಇದೆ. ನಾವ್ ಇವಾಗ ಹೋಗ್ತಾ ಇರೋದು ಓಪನ್ ಸಿ ಕಡೆಗೆ. ಇದು ನದಿ ಎಲ್ಲ ನೀರು ಎಲ್ಗೋಗುತ್ತೆ? ಸಮುದ್ರಕ್ಕೆ ಹೋಗೋದು. ಇವಾಗ ಸಮುದ್ರಕ್ಕೆ ಹೋಗ್ತಾ ಇದೀರಿ.
ಇಲ್ಲಿ ಜಿಯೋ ಫಾರೆಸ್ಟ್ ಪಾರ್ಕ್. ಓಹೋ ಓಟವನ್ ಅಲ್ಲೇ ರೌಂಡ್ ಹೊಡಿತಾವನೆ. ಎಲ್ಲ ಒಟ್ಟಿಗೆ 1 2 3. ನಮ್ಮನ್ನೆಲ್ಲ ಬಿಟ್ಟು ನಮ್ಮಪ್ಪ ಬಂದಿಲ್ಲಿ ಕುತ್ಕೊಂಡ್ಬಿಟ್ಟವ್ರೆ. ಇವೆಲ್ಲ ಎಳ್ನೀರು ಕೊಡೋದಿಲ್ಲ, ತೆಂಗಿನಕಾಯಿನೂ ಕೊಡಲ್ಲ. ಒಂಚೂರು ತಗೋಣ ತಿನ್ನೋಣ ಅಂದ್ರೆ ಎಲ್ಲರೂ ಇದು ಮಾಡೋದೆ, ಯಾಕೆ ಬೇಕು ಅದಕ್ಕೆ ಬಂದ್ಬಿಟ್ಟೆ ಗಾಡಿ. ಇನ್ನೇನು ಏನ್ ಮಾಡ್ಲಿ ನೋಡಿ, ರೈತರ ಮಕ್ಳು ಎಲ್ಲಾದ್ರೂ ಅಲ್ಲಿ ಕುತ್ಕೊಳೋದು ಮರದ ಕೆಳಗಡೆ. ಅಷ್ಟೇ. ಮಾವನಣ್ಣ ಮರನ ಇದು. ಇವಾಗ ತಾನೇ ಬೋಟ್ ರೈಡ್ ಮುಗಿಸ್ಕೊಂಡು ಸಖತ್ ಬಿಸಿಲು. ಬೋಟಲ್ಲಿ ಹೋಗ್ತಾ ಗೊತ್ತಾಗಿಲ್ಲ, ಬಿಸಿಲೆಲ್ಲ ತಣ್ಣಗೆ ಗಾಳಿ ಬೀಸ್ತಾ ಇತ್ತು ನೀರ್ ಮೇಲೆ. ಬೋಟ್ ರೈಡ್ ಮುಗಿಸ್ಕೊಂಡು ಇವಾಗ ಶಾಪಿಂಗ್ ಹೋಗೋಣ ಅಂತ ಹುಡುಕ್ತಾ ಇದ್ರಿ. ಡ್ಯೂಟಿ ಫ್ರೀ ಐಲ್ಯಾಂಡ್ ಬೇರೆ, ಚಾಕ್ಲೇಟ್ಸು, ಇನ್ನ ಏನೇನು ಸಿಗುತ್ತೆ ನೋಡೋಣ. ಪ್ರೈಸ್ಗಳೆಲ್ಲ ಹೆಂಗಿರುತ್ತೆ? ಕಡಿಮೆ ಇರುತ್ತಾ, ಜಾಸ್ತಿನೇ ಇರುತ್ತಾ? ಚೆಕ್ ಮಾಡೋಣ. ನಮ್ಮಮ್ಮಗೆ ಲಂಕಾವಿಗೆ ಬಂದ್ರು ದೇವಸ್ಥಾನ ತೋರಿಸು ಅಂತಾರೆ. ದೇವಸ್ಥಾನ ಕರ್ಕೊಂಡ್ ಬಂದಿದ್ದೀನಿ. ಇದು ಮಾರಿಯಮ್ಮನ್ ಟೆಂಪಲ್. ಲಂಕಾವಿಲಿ 5,000 ಜನ ಇಂಡಿಯನ್ಸ್ ಇದ್ದಾರಂತೆ. ಬಿಲಿಯನ್ ಅಂತ ಒಂದು ಮಾಲ್ ಇದೆ. ಈ ಮಾಲಲ್ಲಿ ನಿಮಗೆ ಪೂರ್ತಿ ಡ್ಯೂಟಿ ಫ್ರೀ ಐಟಮ್ಸೇ ಸಿಗುತ್ತಂತೆ. ಚಾಕ್ಲೇಟ್ಸು, ಟೂಲ್ಸು, ಬ್ಯಾಗ್ಸು, ಏನೇನೋ ಎಲ್ಲ ಡ್ಯೂಟಿ ಫ್ರೀ ಅಂತೆ. ಕಡಿಮೆಗೆ ಸಿಗುತ್ತೆ ಅಂತ ಅಲ್ಲಿ ಊಟ ಮಾಡಕ್ಕೆ ಹೋಗಿದ್ರಿ. ಅವ್ರು ಹೇಳಿದ್ದು. ಎಲ್ಲರೂ ಆಲ್ರೆಡಿ ಒಳಗಡೆ ಹೊಟ್ಟೋಗೋರೆ, ಏನೇನೋ ಶಾಪಿಂಗ್ ಮಾಡಬೇಕು ಅಂತ. ನಾವು ಹೋಗೋಣ. ಇದೆ ಕಾರ್ ಪಾರ್ಕ್ ಮಾಡಿಬಿಟ್ಟು ನಾನು ಮಾತ್ರ ಬರ್ತಾಯಿದ್ದೀನಿ. ಎಲ್ಲ ಒಳಗಡೆ ದಿಕ್ಕಾಪಾಲು ಏನೇನು ಬೇಕೋ ಎಲ್ಲ ತೊಗೊಳೋದಕ್ಕೆ ಹೊಡ್ಬಿಟ್ಟಿದ್ದಾರೆ. ನಮ್ಮದು ವಾಟರ್ ಪ್ಯೂರಿಫೈಯರ್ ಇದೆಯಲ್ಲ, ಆ ಥರ ಇವ್ರದ್ದು ಇಲ್ಲಿ ವಾಟರ್ ಪ್ಯೂರಿಫೈಯರು. ವಾಟರ್ ಪ್ಯೂರಿಫೈಯರಲ್ಲಿ ನಿಮಗೆ ಹಾಟು, ಕೋಲ್ಡು ಎಲ್ಲ ಬರುತ್ತೆ, ಬೇರೆ ಬೇರೆ ಮಾಡಲ್ಸು. 4,000 ರಿಂಗೆಟಿಂದ ಅಲ್ಮ 1 ಲಕ್ಷ. ಕಾಸ್ಟ್ಲಿ ಆಗಿಲ್ಲ. ಅದೆಲ್ಲ ಬಿಸಿಗೆಲ್ಲ ಬರುತ್ತೆ. ಕೋಲ್ಡ್ ವಾಟರು, ಹಾಟ್ ವಾಟರು ಎಲ್ಲ ಬರುತ್ತೆ. ನಮ್ಮಪ್ಪ ಶಾಪಿಂಗ್ ಮಾಡಕ್ಕೆ ಫುಲ್ ರೆಡಿ. ಮೈಲೋ ಇಂಡಿಯಲ್ಲಿ ಸಿಗಲ್ವಾ? ಮೈಲೋ ಯಾವ ಡ್ರಿಂಕ್ ಗೊತ್ತಾ? ಯಾವ ಕಂಟ್ರಿದು? ಇದು ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾದ, ಕರೆಕ್ಟ್. ಏನ್ ತಗೊಂಡೆ? ಇನ್ನ ನೋಡ್ತಾ ಇದೆಯಾ? ಹೆಣ್ಮಕ್ಳು ಎಲ್ಲಿರ್ತಾರೆ? ಬ್ಯಾಗ್ ಹತ್ರನೇ ಇರ್ತಾರೆ. 1,200 ರೂಪಾಯಿ ಅಂತೆ ಒಂದೊಂದು ಬ್ಯಾಗನು. ಇಲ್ಲ 1,200 ಅಲ್ಲ, 800 ರೂಪಾಯಿ. 820. 1,000 ರೂಪಾಯಿ. ನೋಡಿ, ಇದೆಲ್ಲ ಚಾಕ್ಲೇಟ್ ಸೆಕ್ಷನ್. ಬರೀ ಚಾಕ್ಲೇಟ್ಸ್, ಇಲ್ಲಿಂದ ಅಲ್ಲಿವರೆಗೂ ಬರೀ ಚಾಕ್ಲೇಟ್ಸ್. ಪ್ರೈಸ್ ಎಲ್ಲ ಓಕೆ, ಅಂತ ಎಕ್ಸ್ಪೆನ್ಸಿವ್ ಅಲ್ಲ, ಅಂತ ಕಡಿಮೆನೂ ಇಲ್ಲ. ಏನಂದರೆ ಇವ್ರದ್ದು ಕ್ವಾಲಿಟಿ ನಂಬರ್ 1 ಕ್ವಾಲಿಟಿ. ಪ್ರೈಸು ಸ್ವಲ್ಪ ಜಾಸ್ತಿ, ಆದರೆ ಅದ್ರ ಮೇಲೆ GST ಹಾಕಿರಲ್ಲ. ಹರ್ಷೀಸ್ ಕಿಸಸ್ಸು. ಇದು ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ ಸೆಕ್ಷನ್. ಡ್ರ್ಯಾಗನ್ ಫ್ರೂಟ್ 20 ರೂಪಾಯಿನೋ 1 ಪೀಸು. ಅಲ್ಲ 20 ಅಲ್ಲ, ಆಲ್ಮೋಸ್ಟ್ 35 ರೂಪಾಯಿ. ಕ್ಯಾರೆಟು 40 ರೂಪಾಯಿ 1 kg, 45 ರೂಪಾಯಿ. ಒಳ್ಳೆ ಕ್ವಾಲಿಟಿ ಕ್ಯಾರೆಟ್ ಅಲ್ಲ. ಮೂಲಂಗಿ ನೋಡಿ ಎಷ್ಟು ದೊಡ್ಡದಿದೆ. ಓಯ್, ಒಂದು ಕೈಯಷ್ಟು ದೊಡ್ಡ ಮೂಲಂಗಿ ಇದೆ. ಬಟ್ ಮೂಲಂಗಿ ಕಾಸ್ಟ್ಲಿ ಇದೆ. 3.5 ಅಂದರೆ ಆಲ್ಮೋಸ್ಟ್ 70 ರೂಪೀಸ್ kg. ಏನೋ ಸ್ಮೆಲ್ ಬರ್ತಿದೆ. ಚಿಕನ್, ಮಟನ್, ಫಿಶು. ಮಾತಾಡೋಕ್ಕಾಗ್ತಿಲ್ಲ, ಮಾತಾಡಿದ್ರೆ ವಾಮಿಟ್ ಬರಂಗಾಗುತ್ತೆ. ಅಪ್ಪ ಫ್ರೆಶ್ಶಾ ಕಟ್ ಮಾಡಿ ಯಾವಾಗ ಇಟ್ಟಿದ್ರೋ ಏನೋ, ಅಲ್ಲಿ ನಿಂತ್ಕೊಳಕ್ಕಾಗಲ್ಲ. ಬೀಫ್ ಲಿವರ್ ಎಲ್ಲ ಇದೆ. ನಮ್ಗೆ ಬೇಡ, ನಾವು ಆ ಕಡೆ ಹೋಗೋದೇ ಬೇಡ ಅಲ್ವಾ? ಉಸಿರಾಡಕ್ಕಾಗಿಲ್ಲ ಅಲ್ಲಿ ಒಂದು ಸೆಕೆಂಡು. ಮೂಗ್ ಕಟ್ಕೊಂಡೇ
ಇಲ್ಲಿ ಓಕೆ, ಇಲ್ಲಿ ಫುಡ್ ಸೆಕ್ಷನ್ ಹತ್ರ ಏನು ಅಷ್ಟು ಇಲ್ಲ. ಬೇರೆ ಎಲ್ಲ ಎಲ್ಲಿದ್ದಾರೆ? ನಾವಿಬ್ಬರೇ ಇದ್ದೀರಲ್ಲೋ? ನಾವಿಬ್ರು ಇದೀರಿ. ಅಲ್ಲಿ ಅತ್ತೆ ಅಮ್ಮಮ್ಮ ಅವ್ರಿದ್ದಾರೆ. ಆ ಕಡೆ ಡ್ಯಾಡಿ ಮತ್ತೆ ತಾತ ಇದ್ದಾರೆ. ನಾವಿಬ್ರೇ ಇಲ್ಲಿ ಓಡಾಡ್ತೇವೆ ಅಷ್ಟೇ. ಎಲ್ಲಾರು ಫುಲ್ ಟೀಮ್ ಮಾಡ್ಕೊಂಡು ಓಡಾಡ್ತವ್ರೆ. ಇಬ್ಬಿಬ್ರು ಬಾ ಹೋಗೋಣ. ಕ್ಯಾಶ್ ಕೌಂಟರ್ ಹತ್ರ ಹೋಗ್ಬಿಟ್ಟು ಮುಗಿಸ್ಕೊಂಡು ಹೊಟ್ಟೋಗೋಣ. ಇರೋಕ್ಕಾಗಲ್ಲ, ಏರ್ಪೋರ್ಟಲ್ಲಿ ಶಾಪಿಂಗ್ ಮಾಡೋಣ ಮಿಕ್ಕಿದ್ದು. ತಕ್ಕಂತ ಸೂಪರ್ ಮಾರ್ಕೆಟಿಂದ ಬೀಚ್ ಹತ್ರ ಬಂದ್ಬಿಟ್ರಿ. ಅಲ್ಲಿ ಸ್ವಲ್ಪ ಟೂರಿಸ್ಟಿಗೆ ಸಿಗೋದೆಲ್ಲ ಸಿಕ್ಕಿಲ್ಲ. ಈ ಫ್ರಿಜ್ ಮ್ಯಾಗ್ನೆಟು, ಇನ್ನೊಂದು ಆಳು ಮುಳು ಎಲ್ಲ ಗಿಫ್ಟ್ ಮಾಡೋದಕ್ಕೆ, ಅದಕ್ಕೆ ಸೀದಾ ಬೀಚ್ ಹತ್ರ ಬಂದ್ಬಿಟ್ರಿ. ಇಲ್ಲೆಲ್ಲ 2 ರಿಂಗೆಟ್, 5 ರಿಂಗೆಟ್, 10 ರಿಂಗೆಟ್ಗೆ ಸಿಗುತ್ತೆ ಅಂತೆ ಅಲ್ಲ, ಸಿಗುತ್ತೆ. ತಗೊತಾ ಇದ್ದೀರಿ. ಸ್ವಲ್ಪ ಶಾಪಿಂಗ್ ಮಾಡಿಬಿಟ್ಟು ಆಮೇಲೆ ನೋಡೋಣ. ವೆದರ್ ಚೆನ್ನಾಗಿದೆ. ಈ ಫ್ರಿಜ್ ಮ್ಯಾಗ್ನೆಟ್ ಎಲ್ಲ 5 ರಿಂಗೆಟು, 10 ರಿಂಗೆಟು, 15 ರಿಂಗೆಟು. ಟೀ ಶರ್ಟ್ಸು ಎಲ್ಲ 10 ರಿಂಗೆಟು. ಬೀಚ್ ಹತ್ರ ಸ್ವಲ್ಪ ಕಡಿಮೆ ಇದೆ. ನಾವು ಚಾಕ್ಲೇಟ್ಸ್ ಎಲ್ಲ ತಗೊಂಡು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ಬಿಟ್ರಿ ಮನೆಗೆ. ಚಾಕ್ಲೇಟ್ಸ್ ಇರೋದಕ್ಕೆ ಜಾಗ ಇಲ್ಲ. ಒಂದು ಸೂಟ್ ಕೇಸು ತಗೊಂಡ್ರಿ ಚಾಕ್ಲೇಟ್ಸ್ ಇಟ್ಕೊಂಡು ಹೋಗೋದಕ್ಕೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ಮತ್ತೆ ಸಿಗೋಣ ಬೇರೆ ಕಂಟ್ರಿಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.